ಮುಖ್ಯಮಂತ್ರಿ ಬದಲಾವಣೆ 100ಕ್ಕೆ 100ರಷ್ಟು ಖಚಿತ. ಪಂಚರಾಜ್ಯ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ಶತಸಿದ್ಧ ಅಂತ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮತ್ತೆ ಸಿಎಂ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ. ವಿಜಯಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಮಂಜೂರಿಸಿದ ಒಟ್ಟು 180 ಲಕ್ಷ ರೂಪಾಯಿ ಮೊತ್ತದ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಬಿಜೆಪಿ ಉಳಿಬೇಕಾದ್ರೆ ಸಿಎಂ ಬದಲಾವಣೆ ಅಗತ್ಯ. ಅದು ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರಿಗೂ ಗೊತ್ತಾಗಿದೆ. ನಾನು ಮಾತನಾಡಿದ್ದು ಭ್ರಷ್ಟಾಚಾರದ ವಿರುದ್ಧ, ವಂಶ ರಾಜಕಾರಣದ ವಿರುದ್ಧ ಅಂತ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ 100ಕ್ಕೆ 100 ಖಚಿತ. ಈ ಮುಖ್ಯಮಂತ್ರಿಗಳನ್ನ ತಗೊಂಡು ಮುಂದಿನ ಚುನಾವಣೆ ಹೋದ್ರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಗುರುತಾಗಿರ್ಬೇಕು. ಸುಮ್ಮನೆ ಹೇಳ್ತಾರೆ ಪಾಪ. ಬದಲಾವಣೆ ಮಾಡಲೇಬೇಕಾಗ್ತದೆ. ಬಿಜೆಪಿ ಉಳಿಬೇಕಾದ್ರೆ ಮುಖ್ಯಮಂತ್ರಿ ಬದಲಾವಣೆ ಅವಶ್ಯ ಇದೆ. ಅಲ್ಲ, ಸಿಎಂ ಭ್ರಷ್ಟಾಚಾರ, ಸಿಎಂ ಮಗ ಭ್ರಷ್ಟಾಚಾರ ಮಾಡಿದ್ರೆ ಮಾತಾಡೋದಂತ ಎಲ್ಲಾದ್ರೂ ಇದೆಯಾ? ಅದನ್ನು ಮಾತಾಡಿದ್ರೆ ಯಾಕೆ ಇದನ್ನ ಈ ರೀತಿ? ಈಗ 1.5 ತಿಂಗಳಾಯ್ತು ನಾವು ಸೋಕಾಸ್ ನೋಟಿಸ್ ಕೊಟ್ಟು ನಾವು ಉತ್ತರ ಕೊಟ್ಟು ಅದ್ರ ಬಗ್ಗೆ ಏನೂ ಇಲ್ಲೇ ಇಲ್ಲಲ್ಲ. ನಾವು ಮಾತಾಡಿದ್ದು ಭ್ರಷ್ಟಾಚಾರ ವಿರುದ್ಧ, ವಂಶ ರಾಜಕಾರಣ. ಅದೇ ತಪ್ಪಾಯ್ತು ಅಂದ್ರೆ ಯಾಕೆ ತಪ್ಪಾಗ್ತದೆ ರೀ? ಒಬ್ಬ ಶಾಸಕರು ಹೇಳಿದ್ರು ಬರೀ ವಾಜಪೇಯಿ ಆದದ್ದು ಇವ್ರದ್ದು ಮೋದಿಯವ್ರ ಹೆಸರು ತಗೋತಾರೆ. ವಾಜಪೇಯಿಯವರು, ನರೇಂದ್ರ ಮೋದಿಯವರು ಒಂದು ಸಣ್ಣ ಭ್ರಷ್ಟಾಚಾರದ ಆರೋಪ ಇಲ್ಲ. ಅವರು ತಮ್ಮ ಕುಟುಂಬ ರಾಜಕಾರಣ ಮಾಡಿಲ್ಲ. ಅದಕ್ಕೆ ನನಗೆ ಆದರ್ಶದಾರ ಅವ್ರ ಹೆಸರು ಮೇಲೆ ತಗೋತಾರೆ. ಭ್ರಷ್ಟರನ್ನ ಕುಟುಂಬ ರಾಜಕಾರಣ ಮಾಡೋರ ಹೆಸರು ಹೆಂಗೆ ತಗೋಲಕ್ಕಾಗ್ತದೆ? ಲಾಲಾ ಸಾಬ ಸವಾರಗೋಳ, ವಿ4 ನ್ಯೂಸ್, ವಿಜಯಪುರ.